ನಮಸ್ಕಾರ. ನಾನು ಜ್ಯೋತಿ ಪುರಾಣಿಕ್. ನಾನು ನಿಮಗೆ ಇವತ್ತು ನವರಾತ್ರಿಯ ಹಬ್ಬದಲ್ಲಿ ಸರಸ್ವತಿಯ ಪೂಜೆಯ ಮಹತ್ವದ ಬಗ್ಗೆ ಹೇಳುತ್ತೇನೆ. ನವರಾತ್ರಿ ಹಬ್ಬದಲ್ಲಿ ಮೊದಲು 3 ದಿನಗಳು ದುರ್ಗಾದೇವಿಗೆ ಆರಾಧನೆ ಮಾಡಲಾಗುತ್ತದೆ. ಮುಂದಿನ 3 ದಿನಗಳಲ್ಲಿ ಲಕ್ಷ್ಮೀದೇವಿಯ ಆರಾಧನೆ ಮಾಡಲಾಗುತ್ತದೆ ಹಾಗೂ ಕೊನೆಯ 3 ದಿನಗಳನ್ನು ಸರಸ್ವತಿ ದೇವಿಯ ಆರಾಧನೆ ಮಾಡಲಾಗುತ್ತದೆ. ಸಾಮಾನ್ಯವಾಗಿ ಅಷ್ಟಮಿ, ನವಮಿ ಅಥವಾ ವಿಜಯದಶಮಿ ದಿನಗಳಲ್ಲಿ ಸರಸ್ವತಿ ಪೂಜೆಗೆ ವಿಶೇಷ ಮಹತ್ವವಾಗಿದೆ. ಈ 3 ದಿನಗಳಲ್ಲಿ ಆಯುಧ ಪೂಜೆ ಮತ್ತು ಸರಸ್ವತಿ ಪೂಜೆಗೆ ತುಂಬವೇ ವಿಶೇಷ ದಿನ ಎಂದು ಹೇಳಲಾಗಿದೆ. ಸರಸ್ವತಿ ದೇವಿಯ ಮಹತ್ವವನ್ನು ನೋಡೋಣ. ಸರಸ್ವತಿ ದೇವಿಯು ವೇದಮಾತೆ, ಜ್ಞಾನ, ವಿದ್ಯೆ, ಕಲೆ ಮತ್ತು ಸಂಸ್ಕೃತಿಯ ದೇವಿ. ಅವಳನ್ನು ವೀಣಾವಾಣಿ, ವಿದ್ಯಾದೇವಿ, ಶಾರದೆ, ವಾಗ್ದೇವಿ ಎಂದು ಕರೆಯಲಾಗಿದೆ. ಬ್ರಹ್ಮದೇವನ ಸೃಷ್ಟಿಯಿಂದ ಸರಸ್ವತಿ ದೇವಿ ಅವತರಿಸಿದ್ದಾಳೆ ಎಂದು ಹೇಳಲಾಗಿದೆ. ಸೃಷ್ಟಿಯ ಪ್ರಾರಂಭದಲ್ಲಿ ಬ್ರಹ್ಮನಿಗೆ ಶಕ್ತಿ ಇರಲಿಲ್ಲ. ಅವನು ಏನು ಸೃಷ್ಟಿ ಮಾಡಬೇಕು ಎಂಬ ಗೊಂದಲದಲ್ಲಿ ಮುಳುಗಿದ್ದ. ಆಗ ಅವನ ಬಾಯಿ ಮೂಲಕ ಸುವರ್ಣಕಾಂತಿಯುಳ್ಳ ಸರಸ್ವತಿ ದೇವಿ ಹೊರಹೊಮ್ಮಿದಳು. ಜ್ಞಾನದಿಂದಲೇ ಸೃಷ್ಟಿ ನಡೆಯುತ್ತದೆ ಎಂದು ತಿಳಿಸಿ ಬ್ರಹ್ಮನಿಗೆ ವೇದಗಳನ್ನು ನೀಡಿದಳು. ಆದ್ದರಿಂದಲೇ ಸರಸ್ವತಿ ದೇವಿಯನ್ನು ವೇದಮಾತೆ ಎಂದು ಕರೆಯಲಾಗಿದೆ. ಸರಸ್ವತಿ ದೇವಿಯ ರೂಪ. ಅವಳು ಬಿಳಿ ವಸ್ತ್ರಧಾರಿಣಿ, ಬಿಳಿ ಕಮಲದ ಮೇಲೆ ಕುಳಿತಿದ್ದಾಳೆ. ಒಂದು ಕೈಯಲ್ಲಿ ವೀಣೆ, ಮತ್ತೊಂದು ಕೈಯಲ್ಲಿ ಪುಸ್ತಕ ಹಿಡಿದು ಜ್ಞಾನವನ್ನು ಪ್ರತಿಪಾದಿಸುತ್ತಾಳೆ. ಇನ್ನೆರಡು ಕೈಗಳಲ್ಲಿ ಜಪಮಾಲೆ ಮತ್ತು ಕಮಲ ಇರುತ್ತದೆ. ಇದು ಆಧ್ಯಾತ್ಮಿಕ ಶಕ್ತಿಯನ್ನು ಮತ್ತು ಪವಿತ್ರತೆಯನ್ನು ತೋರಿಸುತ್ತದೆ. ಅವಳ ವಾಹನ ಹಂಸ. ಇದು ಶುದ್ಧತೆ, ವಿವೇಕ ಹಾಗೂ ಸತ್ಯವನ್ನು ಗುರುತಿಸುವ ಶಕ್ತಿ ಸೂಚಿಸುತ್ತದೆ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಪಡೆಯಲು ಸರಸ್ವತಿ ದೇವಿಯನ್ನು ಆರಾಧಿಸಬೇಕು. ಹಾಗೂ ಕವಿಗಳು, ವಿದ್ವಾಂಸರು, ಗಾಯಕರು ಮತ್ತು ಕಲಾವಿದರು ಕೂಡ ತಮ್ಮ ಕಲೆಗೆ ಪ್ರೇರಣೆಗಾಗಿ ದೇವಿಯನ್ನು ಪ್ರಾರ್ಥಿಸುತ್ತಾರೆ. ಮಾತಿನ ಶುದ್ಧತೆ, ಜ್ಞಾನದ ಬೆಳಕು ಮತ್ತು ಕಲೆಯ ಉತ್ತೇಜನವನ್ನು ಸರಸ್ವತಿ ದೇವಿ ನೀಡುತ್ತಾಳೆ. ನವರಾತ್ರಿಯ ಕೊನೆಯ ದಿನಗಳಲ್ಲಿ ಸರಸ್ವತಿ ಪೂಜೆ ಮಾಡುವುದರಿಂದ ವಿದ್ಯೆ, ಜ್ಞಾನ, ಕಲಾ ಮತ್ತು ಆತ್ಮಶಕ್ತಿ ಹೆಚ್ಚುತ್ತದೆ ಎಂಬ ನಂಬಿಕೆ. ಸರಸ್ವತಿ ದೇವಿಯ ಪೂಜಾ ವಿಧಾನ. ಒಂದು ಕಟ್ಟಿಗೆ ಮಣಿಯ ಮೇಲೆ ಬಿಳಿ ಬಟ್ಟೆ ಹಾಸಿ ದೇವಿಯ ಪ್ರತಿಮೆ ಅಥವಾ ಚಿತ್ರವನ್ನು ಪೂರ್ವಾಭಿಮುಖವಾಗಿ ಇಡಬೇಕು. ದೇವಿಯ ಮುಂದೆ ಪುಸ್ತಕಗಳು, ಪೆನ್ನು, ವಾದ್ಯಯಂತ್ರಗಳು, ಉಪಕರಣಗಳು ಇಡಬೇಕು. ಹಾಗೆ ದೇವಿಯನ್ನು ಹಾಲು, ಹಣ್ಣು, ಅಕ್ಷತೆ ಮತ್ತು ಸುಗಂಧಿತ ಪುಷ್ಪಗಳಿಂದ ಪೂಜೆ ಮಾಡಬೇಕು. ಹಾಗೆ ಸರಸ್ವತಿಯ ಮಂತ್ರ ಕೂಡ ಹೇಳಬೇಕು. ತುಪ್ಪದ ದೀಪದಿಂದ ಆರತಿ ಮಾಡಬೇಕು. ಸರಸ್ವತಿ ದೇವಿಯ ಒಂದು ಪೌರಾಣಿಕ ಕಥೆ ಕೇಳೋಣ. ಸರಸ್ವತಿ ದೇವಿಯು ಬ್ರಹ್ಮನ ಬಾಯಿಯಿಂದ ಅದ್ಭುತ ಪ್ರಕಾಶಮಯ ಶಕ್ತಿ ಹೊರಹೊಮ್ಮಿತ್ತು. ಆ ಶಕ್ತಿಯೇ ಸರಸ್ವತಿ ದೇವಿ. ಸರಸ್ವತಿ ದೇವಿಯು ಬ್ರಹ್ಮನಿಗೆ ಹೀಗೆ ಹೇಳಿದಳು: ಓ ಬ್ರಹ್ಮನೇ, ಜ್ಞಾನವಿಲ್ಲದೆ ಸೃಷ್ಟಿಯ ಕಾರ್ಯ ಸಾಧ್ಯವಿಲ್ಲ. ನಾನೇ ಜ್ಞಾನದ ರೂಪ. ನನ್ನ ಆಶೀರ್ವಾದದಿಂದ ಮಾತ್ರವೇ ವೇದಗಳು, ಕಲಾ, ಸಂಗೀತ, ಶಿಲ್ಪ, ಸಾಹಿತ್ಯ ಇವುಗಳನ್ನು ಅರಳುತ್ತವೆ. ನೀನು ಸೃಷ್ಟಿ ಮಾಡಲು ನನಗೆ ಆಶ್ರಯ ಮಾಡು ಎಂದು ಸರಸ್ವತಿ ದೇವಿ ಹೇಳುತ್ತಾಳೆ. ಅದಾದ ಮೇಲೆ ದೇವಿಯು ಬ್ರಹ್ಮನಿಗೆ ವೇದಗಳ ಜ್ಞಾನವನ್ನು ನೀಡಿದಳು. ಅವನ 4 ಮುಖಗಳಿಂದ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಪ್ರತ್ಯಕ್ಷವಾಯಿತು. ಈ ಮೂಲಕ ಸೃಷ್ಟಿಯ ಕಾರ್ಯವು ಆರಂಭವಾಯಿತು. ಇದೇ ಕಾರಣಕ್ಕಾಗಿ ಸರಸ್ವತಿ ದೇವಿಯನ್ನು ವೇದಮಾತೆ, ವೀಣಾಪಾಣಿ, ವಾಗ್ದೇವಿ,
ಎಂದು ಕರೆಯಲಾಗಿದೆ. ಅವಳನ್ನು ಆರಾಧಿಸುವುದರಿಂದ ಅಜ್ಞಾನ ದೂರವಾಗಿ ಜ್ಞಾನ ಬೆಳಕು ಹರಡುತ್ತದೆ. ವಿದ್ಯಾರ್ಥಿಗಳಿಗೆ ವಿದ್ಯಾ ಅಭ್ಯಾಸದಲ್ಲಿ ಯಶಸ್ಸು ಹಾಗೂ ಕಲಾವಿದರಿಗೆ ಪ್ರೇರಣೆ, ಜ್ಞಾನಿಗಳಿಗೆ ವಿವೇಕ ಸಿಗುತ್ತದೆ. ದೇವಿ ಸರಸ್ವತಿ ದೇವಿಯ ವರ್ಣನೆ ನೋಡೋಣ. ಓಂ ಸರಸ್ವತಿ ದೇವಿಯೇ, ವೀಣಾ ಮತ್ತು ಪುಸ್ತಕಗಳನ್ನು ಧರಿಸಿರುವೆ, ಹಂಸವನ್ನು ವಾಹನವಾಗಿ ಹೊಂದಿರುವೆ. ನೀನು ಶುಭವನ್ನು ನೀಡುವವಳು. ನನಗೆ ಸದಾ ವಿದ್ಯೆ ಮತ್ತು ಜ್ಞಾನವನ್ನು ನೀಡು. ಹೀಗೆ ಹೇಳಬೇಕು. ವಿದ್ಯಾರ್ಥಿಗಳಾಗಲಿ ಅಥವಾ ಕಲೆಗಳಲ್ಲಾಗಲಿ ನಮಗೆ ಯಶಸ್ಸು ಬೇಕಾದರೆ ಸರಸ್ವತಿ ದೇವಿಗೆ ಪ್ರಾರ್ಥಿಸಬೇಕು. ಇದು ನವರಾತ್ರಿಯಲ್ಲಿ ಸರಸ್ವತಿ ದೇವಿಯ ಮಹಿಮೆ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.